ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಇವತ್ತು ಫೈನಲಿ ಮದ್ವೆದ ಫಂಕ್ಷನ್ ಶುರು ಆಗಕತ್ತೈತಿ. ಫಸ್ಟ್ ನಾವು ಈಗ ಒಳಕಲ್ಲೇ ಪೂಜೆ ಮಾಡ್ತೀವಿ, ಆಮೇಲೆ ಹಂದ್ರಗಂಬ ಮಾಡ್ತೀವಿ. ಎಲ್ಲನೂ ನಾವು ಒಂದೇ ದಿನ ಇಟ್ಕೊಂಡಿವಿ. ಸೊ ದ್ಯಾಟ್ ನಮ್ದೇನು ಕ್ಲೋಸ್ ರಿಲೇಟಿವ್ಸ್ ನಾವು ಒಂದು ಸ್ವಲ್ಪ ಜನ ಬಂದೀವಿ, ಅವ್ರಿಗೆಲ್ಲರಿಗೂ ಹೋಗಕ್ಕೆ ಬರೋಕ್ಕೆ ಅನುಕೂಲ ಆಗಲಿ ಅಂತ. ಮತ್ತು ಭಾಳ ದಿನಾನು ಭಾಳ ಗದ್ದಲ ಆಗೋದು ಬೇಡ ಅಂತ. ಸೊ ಈಗ ಹಂದ್ರಗಬ್ಬ, ಒಳಕಲ್ಲ ಪೂಜೆ, ಆಮೇಲೆ ಮುತ್ತೈದೆಯರ ಫುಲ್ ಹೋಲ್ ಡೇ ಎಲ್ಲ ಫಂಕ್ಷನ್ ಇರೋದೈತಿ. ನಾನು ಭಾಳ ಅಂದ್ರೆ ಭಾಳ ಗದ್ದಲೊಳಗದೀನಿ. ಆದರೂ ನಾನು ನಿಮ್ಮ ಜೊತೆ ಈ ಎಲ್ಲ ಮೂಮೆಂಟ್ಸನ್ನು ಶೇರ್ ಮಾಡಬೇಕು. ಪ್ಲಸ್ ನನ್ನ ಜೊತೆನೂ ಈ ಎಲ್ಲ ಮೆಮರೀಸ್ ಲೈಫ್ ಟೈಮ್ ಚಾನಲ್ ಒಳಗೆ ಉಳಿಬೇಕು ಅಂತ ಹೆಂಗಾರೆ ಮಾಡಿ ಟ್ರೈ ಮಾಡತ್ತೀನಿ ವ್ಲಾಗ್ ಮಾಡೋಕ್ಕೆ. ಸೊ ನಾನು ಈಗ ಇರ್ಕಲ್ ಸೀರೆ ಉಟ್ಕೊಂಡೀನಿ, ಮ್ಯಾಲೆ ಈ ರೀತಿ ಆಕ್ಸಿಡೈಸ್ಡ್ ಜ್ಯುವೆಲರಿದು ಹಾಕ್ಕೊಂಡೀನಿ. ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ಹೇರ್ ಸ್ಟೈಲ್ ಬೇರೆ ಮಾಡಬೇಕಂತಿತ್ತು, ಬಟ್ ಈಗ ಸಂಬಳು ಬಂದಾರು, ಪೂಜೆದೆಲ್ಲ ತಯಾರಿ ಮಾಡಕತ್ತಾರು. ಈಗ ಅಷ್ಟು ಟೈಮ್ ಇಲ್ಲ, ಭಾಳ ಗಡ್ಬಡಿ ನಡ್ದೈತಿ. ಸೊ ಹಿಂಗಾಗಿ ಹೇರ್ ಸ್ಟೈಲ್ ಅದೆಲ್ಲ ಆಮೇಲೆ ಮಾಡಬೇಕು ಅಂತ ಬಿಟ್ಬಿಟ್ಟಿನಿ. ಮೋಸ್ಟ್ಲಿ ಫಂಕ್ಷನ್ಸ್ ಒಳಗೆ ನಾವೆಲ್ಲ ಹೆಣ್ಮಕ್ಳದ್ದು ಹಿಂಗಾಗ್ತೈತಿ, ನಾವು ಏನೇನೋ ಪ್ಲ್ಯಾನ್ ಮಾಡಿ ಇಟ್ಟಿರ್ತೀವಿ, ಬಟ್ ಆ್ಯಕ್ಚುಯಲ್ ಪ್ರೆಸೆಂಟ್ ಮೂಮೆಂಟ್ಗೆ ಏನೇನೋ ಬೇರೆ ಆಗ್ತೈತಿ. ಬಟ್ ಸ್ಟಿಲ್ ಇಷ್ಟರೇ ರೆಡಿ ಆಗೀನಿ. ನಂದು ಬ್ಲೌಸ್ ಈ ರೀತಿ ಐತಿ, ಇದು ತೋಳದ ಹೊಸ ಸ್ಟೈಲ್ ಬರ್ತೈತಿ. ನಾವು ಅನ್ಕಾಯಿಗೆ ನಾನು ಕಡೆ ಹಾಕ್ಕೊಂಡೀನಿ. ಬಳಿ ಉಡ್ಸೋ ಪ್ರೋಗ್ರಾಮ್ ಆಮೇಲೆ ಐತಿ. ಸೊ ಎಲ್ಲ ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡಿ ಹೆಂಗೆ ನಂಗೆ ಪಾಸಿಬಲ್ ಆಗ್ತೈತಿ ಹಂಗಂಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್, ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಜೊತೆ ಇರಲಿ. ನಮ್ಮ ತಮ್ಮ ಮತ್ತು ವೈನಿದು ಮುಂದಿನ ಸಂಸಾರ ಚಲೋ ಆಗಲಿ ಅಂತ ವಿಶ್ ಮಾಡಿರಿ ಅಂತ ಅನ್ಕೋತೀನಿ. ಯಾಕಂದರೆ ಈಗ ಸದ್ಯ ಪರಿಸ್ಥಿತಿ ಒಳಗೆ ಹೆಂಗಾರೆ ಮಾಡಿ ನಾವು ಮದುವೆ ಮಾಡಾಕತ್ತೀವಿ. ಸೊ ಇದನ್ನು ಎಲ್ಲನೂ ಚಂದಂಗಿ ಎಲ್ಲ ಕಂಪ್ಲೀಟ್ ಆಗಲಿ ಅಂತ ಅನ್ಕೋತೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಜೊತೆ ಇರಲಿ. ಸೊ ಬರ್ರಿ ಹೋಗೋಣ. ಬೆಳಗ್ಗೆ ಜಲ್ದಿನ ನಾವು ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಒಂದೇ ದಿನದೊಳಗನ ಎಲ್ಲ ಪ್ರೋಗ್ರಾಮ್ ಕಂಪ್ಲೀಟ್ ಆಗಬೇಕು. ಅದು ಮುಹೂರ್ತ ನೋಡಿ ಮುಹೂರ್ತ ಒಳಗನ ಕಂಪ್ಲೀಟ್ ಆಗಬೇಕು ಅಂದರೆ ಎಲ್ಲ ಬೇಗನ ಮಾಡಬೇಕು, ಜಲ್ದಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಈಗ ಫಸ್ಟ್ ಎಲ್ಲರಿಗಿಂತ ಏನು ಪ್ರೋಗ್ರಾಮ್ ನಡೆದೈತೆ ಅಂದ್ರೆ ಹಂದ್ರಗಂಬ ಪೂಜೆ. ಅಂದ್ರೆ ಮನೆ ಮುಂದೆ ನಾವು ಹಂದ್ರ ಹಾಕ್ತೀವಲ್ಲ, ಅದಕ್ಕೂ ಫಸ್ಟ್ ನಮ್ಮ ಕಡೆ ಪೂಜೆ ಮಾಡ್ತಾರೋ. ಆ ಪೂಜೆ ಮಾಮ ಮಾಮಿ ಮಾಡೋದಿರ್ತೈತಿ. ಸೊ ಫೈನಲಿ ಆ ಪಾಯಿಂಟ್ ಕರೆಕ್ಟ್ ಆದ ಮೂಮೆಂಟ್ ನಮ್ಮ ಮಾಮ ಮಾಮಿ ಬಂದರು. ಅದು ಭಾಳ ಭಾಳ ಖುಷಿ ಆಯ್ತು ನಮಗೆ. ಈಗ ಸದ್ಯ ನಾವು ಗುಡಿಗೆ ಬಂದೀವಿ. ನಮ್ಮ ಮನೆ ಹಂತಕನ ಗುಡಿ ಐತಿ, ಅಲ್ಲಿ ಹಂದ್ರಗಂಬ ಪೂಜೆ ಅಂದ್ರೆ ಒಂದು ಗಿಡ ಇರ್ತೈತಿ, ಅದಕ್ಕೆ ಪೂಜೆ ಮಾಡ್ತಾರೋ. ಪ್ಲಸ್ ಮನೆಗೇನು ಮನೆ ತೊಲ್ಬಾಗ್ಲೇನ ಮದ್ವೆ ಟೈಮ್ಗೇನು ತೋರಣ ಕಟ್ತೀವಿ, ಮದ್ವೆ ತೋರಣ, ಅದಕ್ಕೂ ಪೂಜೆ ಮಾಡ್ತಾರೋ. ಸೊ ಒಂದು ಪೂಜೆ ನಮ್ಮ ಮಾಮ ಮಾವಿ, ಒಂದು ಪೂಜೆ ನಾನು ಮತ್ತು ಇವರು ಮಾಡಾಕತ್ತೀವಿ. ಆ ಪೂಜೆನೂ ನಮ್ಮ ಸೈಡ ಜೋಡಿಲೇನ ಮಾಡಿಸ್ತಾರೋ. ಸೊ ಅದು ಗುಡಿಗೆ ಹೋಗಿ ಅಂದ್ರೆ ನಿಯರ್ ಬೈ ಏನು ಗುಡಿ ಇರ್ತೈತಿ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಅದನ್ನು ನಮ್ಮ ಮನೆಗೆ ತೊಗೊಂಡು ಬರೋದು. ಈ ರೀತಿ ನಮ್ಮ ಸೈಡ್ ಶಾಸ್ತ್ರ ಐತಿ. ಸೊ ಈಗ ಕೋವಿಡ್ ಇರೋದ್ರಿಂದ ಅದು ನಮಗೂ ಏನು ಜಾಸ್ತಿ ಟೆನ್ಷನ್ ಆಗಲಿಲ್ಲ. ಬಿಕಾಸ್ ಗುಡಿ ಏನೈತಲ್ಲ ಅದು ಅಗದಿ ನಮ್ಮ ಮನೆ ಹಂತಕ್ಕೆ 10 ಹೆಜ್ಜೆ ಮೇಲೆ ಐತಿ. ಸೊ ಈಗ ನೋಡ್ರಿ, ಪೂಜೆ ಆದಮೇಲೆ ಈ ರೀತಿ ಕೈ ಒಳಗೆ ಅದನ್ನೇನು ತೋರಣ ಐತಿ ಮತ್ತು ಗಿಡ ಐತಿ ಅದನ್ನು ಹಿಡ್ಕೊಂಡು ಮನೆ ತನಕ ಇದೇ ರೀತಿ ಹೋಗಬೇಕು. ಇಲ್ಲಿ ನನ್ನ ಅತ್ತೆಗಳು ಅದಾರು, ನಮ್ಮ ವೈನಿ ಅದಾಳು, ನಮ್ಮ ಪ್ರೀತಿ ಅಕ್ಕ ಅಂದ್ರೆ ನಮ್ಮ ಅತ್ತನ ಮಗಳು ಅದಾಳು, ನಮ್ಮ ಎಲ್ಲ ಅತ್ತೆಗಳು ಮಾಮ ಮಾಮಿ ಎಲ್ಲರೂ ಅದಾರು. ಸೊ ಬಾಕಿದವರೆಲ್ಲ ಮನೆಯಾಗಿದ್ರು. ಇಲ್ಲಿಂದ ಇದನ್ನು ಇದೇ ರೀತಿ ಕೈ ಒಳಗೆ ಹಿಡ್ಕೊಂಡು ಮನೆ ತನಕ ಹೋಗಬೇಕು. ಆಗಲೇ ಹೇಳಿದ್ನಲ್ಲ, ಗುಡಿ ಅಗ್ದಿನ 10 ಹೆಜ್ಜೆ ಮೇಲೆ ಐತಿ. ಹಿಂಗಾಗಿ ನಮ್ಗೆ ಅದ್ರದ್ದು ಏನೂ ಜಾಸ್ತಿ ಟೆನ್ಷನ್ ಆಗಲಿಲ್ಲ. ಅದು ಶಾಸ್ತ್ರನೂ ನಮ್ಮದು ಕಂಪ್ಲೀಟ್ ಆಯಿತು. ತೋರಣ ಮತ್ತು ಹಂದ್ರಗಂಬಂದೇನದು ಗಿಡ ಇರ್ತೈತಿ, ಅದನ್ನು ಮನೆಗೆ ತೊಗೊಂಡು ಬಂದ ಮೇಲೆ ಮತ್ತು ಅಲ್ಲಿ ಬಂದ ಮೇಲೆ ಕಾಲಿಗೆ ನೀರದು ಹಾಕಿ ಕುಂಕುಮಾರ್ಶನ ಹಚ್ಚಿ ಅದಕ್ಕೆ ಮತ್ತು ಆರತಿ ಬೆಳಗಿ ಅದನ್ನು ಒಂಥರ ಸ್ವಾಗತ ಮಾಡಿನ ಮನ್ಯಾಗ ತೊಗೋತಾರೋ. ಈ ರೀತಿ ಐತಿ. ಸೊ ಇಲ್ಲಿ ನೋಡ್ರಿ, ಈಗ ನಮ್ಮ ಮಾಮ ಮತ್ತು ಸ್ವಾಮಿಗಳು, ನಮ್ಮ ಕಾಕ ಅವರೆಲ್ಲರೂ ಕೂಡಿ ಅದನ್ನು ಗಿಡ ಮತ್ತು ಮನೆ ತೊಲ್ಬಾಗ್ಲ ಏನಿರ್ತೈತಲ್ಲ ಅಲ್ಲೇ ಕರೆಕ್ಟ್ ಅದನ್ನು ಕಟ್ತಾರೋ. ಕಟ್ಟಿದ್ಮೇಲೆ ಮತ್ತು ಅದನ್ನು ಪೂಜೆ ಅದು ಮಾಡ್ತಾರೋ. ಸೊ ಅದು ನಮ್ಮ ಮಾಮ ಎಲ್ಲ ಅದ್ರದ್ದು ಅಂದ್ರೆ ಸ್ವಾಮಿಗಳು ಯಾವ ರೀತಿ ಹೇಳಕತ್ತಾರೋ ಆ ರೀತಿ ಅದನ್ನೆಲ್ಲ ಏನೇನು ಪ್ರೊಸೀಜರ್ ಇರ್ತೈತಿ, ಏನೇನು ರೀತಿ ಪದ್ಧತಿ ಇರ್ತೈತಿ ಅದ್ರ ಪ್ರಕಾರ ಅದನ್ನೆಲ್ಲ ಕಂಪ್ಲೀಟ್ ಮಾಡಾಕತ್ತಾರು.
ಗಿಡದ ಪೂಜೆ ಆದಮೇಲೆ ಈಗ ಮನೆ ತೊಲ್ಬಾಗ್ಲಿಗೆ ತೋರಣ ಏನು ತಂದಿರ್ತೇವಲ್ಲ ಅದ್ರದ್ದು ಪೂಜೆ ಮಾಡಿ ಅದನ್ನು ಫೈನಲಿ ಮನೆ ತೊಲ್ಬಾಗ್ಲಿಕ್ಕೆ ಇಲ್ಲಿ ನಮ್ಮ ಮನೆ ಅಂತಕ ನೇಬರ್ ಕಾಕಾದಾರು ಅವ್ರು ಕಟ್ಟಾಕತ್ತಾರು. ಸೊ ಈ ತೋರಣ ತರಬೇಕಾದ್ರೆ ನಾವು ಮನೆ ತೊಲ್ಬಾಗ್ಲದ ಸೈಜ್ ನೋಡಿನ ತೊಗೊಂಡು ಬಂದಿದ್ವಿ. ಅಂದ್ರೆ ಅದ್ರ ಪ್ರಕಾರನ ತೊಗೊಂಡ್ರದು ಕರೆಕ್ಟಾಗಿ ಕೊಂಡಿರ್ತೈತಿ. ಸೊ ಫೈನಲಿ ನಮ್ಮ ಮನೆ ಬಾಕ್ಲ ಹೆಂಗೆ ಕಾಣ್ಸಕತ್ತೈತಿ, ಹಂದ್ರಗಂಬದ ಲುಕ್ ಹೆಂಗೆ ಕಾಣ್ಸಕತ್ತೈತಿ ಅದನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಕತ್ತೀನಿ. ಭಾಳ ಅಂದ್ರೆ ಭಾಳ ಚಲೋ ಫೀಲಿಂಗ್ ಕೊಡಕತ್ತಿತ್ತು. ಈವನ್ ಈ ವ್ಲಾಗಿಗೆ ನಿಮ್ಮ ಜೊತೆ ಶೇರ್ ಮಾಡುವಾಗೂ ನನಗೆ ಇದನ್ನು ನೋಡಿ ಒಂಥರ ಭಾಳ ಖುಷಿ ಅನ್ಸಾಕತ್ತೈತಿ. ಪುಷ್ಪಣಾರ್ಪಣಂ ಸಮರ್ಪಯಾಮಿ ಗಂಧಾಕ್ಷದರ್ಪಣಂ ಸಮರ್ಪಯಾಮಿ. ಸೊ ನೋಡ್ರಿ, ಎಲ್ಲ ತೋರಣ ಕಟ್ಟಿದ ಮೇಲೆ ಹಂದ್ರಗಂಬದ ಪೂಜೆ ಆದಮೇಲೆ ಯಾವ ರೀತಿ ಕಾಣಿಸಾಕತ್ತಿತ್ತು. ಫೈನಲಿ ಮದುವೆ ಕಾರ್ಯಕ್ರಮ ಶುರು ಆಯಿತು. ಪಿಕೌಟ್ ಶುರು ಆಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನರ್ವಸ್ನೆಸ್ ಇತ್ತು, ಅಂಜಿಕೆ ಇತ್ತು. ಹೆಂಗಾಗ್ತೈತೋ ಏನೋ, ಹೆಂಗೆ ಮಾಡೋನೋ ಏನೋ, ಈ ಥರ ಎಲ್ಲ ಭಾಳ ಭಯ ಆಯಿತು. ಬಟ್ ಫೈನಲಿ ದೇವರ ಕೃಪೆದಿಂದ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ದಿಂದ ಎಲ್ಲನೂ ನೀಟಾಗಿ ಶುರು ಆಯಿತು. ಇಲ್ಲಿ ನಾನು ಮತ್ತು ಇವ್ರ ಹುಲ್ಮನ್ಸ್ ಬಿಡಾಕತ್ತೀವಿ. ಹುಲ್ಮನ್ಸ್ ಏನಿರ್ತೈತಿ ಅದು ಮನಿದೇನು ಗಾಡಿ ಇರ್ತೈತಲ್ಲ ಅದ್ರ ಮೇಲೆ ಅದು ಕಾಣಿಸ್ಬೇಕು ಆ ರೀತಿ ಬಿಡಾಕತ್ತೀವಿ. ಒಂದು ವೈಟ್ ಐತಿ, ಒಂದು ರೆಡ್ ಐತಿ, ನೀವು ವಿಡಿಯೋ ಒಳಗೆ ನೋಡ್ಬೋದು. ಸೊ ಅದು ಯಾಕೆ ಬಿಡ್ತಾರೋ ಅದು ನಂಗೆ ಗೊತ್ತಿಲ್ಲ ಹಿಸ್ಟ್ರಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತಂದ್ರೆ ಖಂಡಿತ ಶೇರ್ ಮಾಡಿರಿ. ಅದನ್ನು ನಾವು ಇಲ್ಲಿ ಮನಿ ಗಾಡಿ ಮೇಲೆ ಅದು ಕಾಣಿಸ್ಬೇಕು, ಬಿಟ್ಟಿದ್ದು ಕಾಣಿಸ್ಬೇಕು ಆ ರೀತಿ ಮ್ಯಾಲೆ ಟೆರೆಸ್ ಮೇಲೆ ಹೋಗಿ ನಾನು ಮತ್ತು ಇವರು ಬಿಡಾಕತ್ತೀವಿ. ಇಲ್ಲಿ ತಳಗ ಹಾಲ್ ಒಳಗೆ ನಮ್ಮದು ಮದ್ವೆಗೆ ಏನೇನು ಅಕ್ಕಿ ಕಾಳು ಆಗಿರಲಿ, ತೆಂಗಿನಕಾಯಿ ಆಗಿರಲಿ, ಅವು ಏನೇನು ಸಾಮಾನು ಇರ್ತಾವೆ ಸ್ವಾಮಿಗಳು ಕೊಟ್ಟಿದ್ದ ಲಿಸ್ಟ್ ಪ್ರಕಾರ ಅದನ್ನೆಲ್ಲ ಒಂದು ಸೈಡ್ ಕಟ್ಟಿ ಅದ್ರದ್ದು ಪೂಜೆ ನಡೆದೈತಿ. ಅದನ್ನು ಯೂಸ್ ಮಾಡೋದಕ್ಕಿಂತ ಫಸ್ಟ್ ಒಂದು ಸರ್ತಿ ಸ್ವಾಮಿಗಳ ಕಡೆಯಿಂದ ಆ ಎಲ್ಲ ಸಾಮಾನುಗಳದ ಪೂಜೆ ಮಾಡಿ, ಪೂಜೆ ಆದಮೇಲೆ ಮನ್ಯಾಗ ಎಷ್ಟು ಮಂದಿ ಹೆಣ್ಮಕ್ಳದಾರು ಅವರೆಲ್ಲರೂ ಅದಕ್ಕೆ ಆರತಿ ಅದು ಮಾಡಿ ಅದನ್ನು ಮನಿದೇನು ದೇವ್ರ ಮನೆ ಇರ್ತೈತಿ, ಜಗಲ್ ಏನಿರ್ತೈತಿ ಅಲ್ಲಿ ಒಯ್ದು ಅದನ್ನು ಇಡ್ತಾರೋ. ಸೊ ಇವು ನಮ್ಮ ಅತ್ತೆನ ಮಗ ಡಾಕ್ಟರ್ ಮಿಲಿಂದ್, ಡಾಕ್ಟರ್ ಅದಾನು. ಸೊ ಅದು ಪೂಜೆ ಆದಮೇಲೆ ಅವನ ಕೈದಿಂದ ಅದನ್ನು ಮನೆ ಜಗಲಿ ಮೇಲೆ ಇಡ್ಸಾಕತ್ತಾರೋ. ನಮ್ಮ ಸೈಡ್ ಶಾಸ್ತ್ರ ಏನೈತಂದ್ರೆ ಈ ರೀತಿ ಮದ್ವೆಗೇನು ಎಲ್ಲ ವಸ್ತುಗಳು ಯೂಸ್ ಮಾಡ್ತಾರೋ ಅದ್ರ ಪೂಜೆ ಅಕ್ಕಿ ಕಾಳು ಆಗಿರ್ಬೋದು ಅಥವಾ ನೂಲದ ಅಕ್ಕಿ ಕಾಳು ಅಂದ್ರೆ ಅರ್ಶಿಣದ ಅಕ್ಕಿ ಕಾಳು ಆಗಿರ್ಬೋದು. ನೆಕ್ಸ್ಟ್ ಈಗ ಸಮೀಪನ ಯಾರು ಮದ್ವೆ ಆಗಬೇಕು ಅಂತ ಅನ್ಕೊಳಕತ್ತೀವಿ, ಮದ್ವೆ ಸಂಬಂಧ ಯಾರಿಗೆ ನಾವು ನೋಡಾಕತ್ತೀವಿ ಅವ್ರ ತಲೆ ಮೇಲೆ, ಅವ್ರ ಹುಡುಗರಾಗಿರ್ಬೋದು ಅಥವಾ ಹುಡುಗಿಯರಾಗಿರ್ಬೋದು, ಅವ್ರ ತಲೆ ಮೇಲೆ ಅದನ್ನು ಅಕ್ಕಿ ಕಾಳು ಹಾಕ್ತಾರೋ. ಅಂದ್ರೆ ಅದರ ಅರ್ಥ ಜಲ್ದಿನ ಅವ್ರದ್ದು ಮದುವೆ ಆಗ್ತೈತಿ. ಈ ರೀತಿ ನಮ್ಮ ಕಡೆ ಶಾಸ್ತ್ರ ಐತಿ. ಸೊ ಇಲ್ಲಿ ನಮ್ಮ ಪ್ರೀತಿಯಕ್ಕ ಮಿಲಿಂದನ್ ತಲೆ ಮೇಲೆ ಅದನ್ನ ಅಕ್ಕಿ ಕಾಳು ಹಾಕಕತ್ತಾಳ. ಸೊ ದಟ್ ಅವಂದು ಮದ್ವಿ ಜಲ್ದಿನ ಆಗ್ಲಿ ಅಂತ. ವಾವ್ ಬಾಬು, ಡ್ರೆಸ್ ತೋರ್ಸು, ಡ್ರೆಸ್ ತೋರ್ಸು. ವಾವ್, ನಿಡಗುಂದಿಗೆ ಹೋಗಕ್ಕೆ, ನಿಡಗುಂದಿಗೆ ಹೋಗ್ತಾಳತ್ತಕ್ಕೆ. ಹಾ, ನಮಗೆ ಹೇಳತ್ತಾಳ ನಿಡಗುಂದಿಗೆ ನಡ್ರತ್ತ. ಹಳಿ ಮನೆ ಇತ್ತಂದ್ರೆ ಬೈ ಡಿಫಾಲ್ಟ್ ಮನ್ಯಾಗ ಒಳ್ಳ ಕಲ್ಲ, ಬಿಸು ಕಲ್ಲ ಎಲ್ಲ ಇದ್ದ ಇರ್ತೈತಿ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಯಾಕಂದ್ರೆ ಅವಾಗಿನ ಹೆಣ್ಮಕ್ಳು ಎಲ್ಲರೂ ಕುಟ್ಟೋದಾಗಲಿ, ಹಿಟ್ಟು ಬಿಸೋದಾಗಲಿ, ಇವೆಲ್ಲ ಏನೇನು ನಮ್ಮ ಅಡುಗೆಗೆ ಏನೇನು ಪ್ರೊಸೆಸ್ ಬೇಕಾಗ್ತಾವೆ ಅದೆಲ್ಲ ಮನ್ಯಾಗನ ಮಾಡ್ತಿದ್ರು. ಅಂದ್ರೆ ಅವಾಗಿನ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇದ್ರು ಅಂತ ನೀವೇ ನೋಡ್ರಿ. ಸೊ ನಮ್ಮದು ಮನೆ ಹಳಿದಿರೋದ್ರಿಂದ ನಮ್ಮ ಕಡೆ ಬಿಸುಕಲ್ಲ ಮತ್ತು ಒಳ್ಳ ಎರಡೂ ಐತಿ. ಹೀಗಾಗಿ ಒಳಕಲ್ ಪೂಜೆಗೆ ನಾವು ಅದನ್ನು ಪೂಜೆ ಮಾಡಿರ್ತೀವಿ. ಸೊ ಅವಾಗೇನು ನಮಗೆ ಟೆನ್ಷನ್ ಆಗಂಗಿಲ್ಲ. ಸೊ ಇಲ್ಲಿ ನೋಡ್ರಿ ಎಲ್ಲ ಫೈನಲಿ ರೆಡಿ ಆಗೈತಿ. ಒಳಕಲ್ ಪೂಜೆದ ಎಲ್ಲ ಅರ್ಶಿನ ಕುಂಕುಮ ಹಚ್ಚಿ ಈ ರೀತಿ 5 ಉಡಿ ತುಂಬಿರ್ತೀವಿ. ಆಮೇಲೆ ಎಲ್ಲರೂ ಹೆಣ್ಮಕ್ಳು ಕೂತು ಪೂಜೆ ಅಂದು ಜಾನಪದ ಹಾಡ ಅಂದು ಅದ್ರ ಪೂಜೆ ಅದು ಮಾಡ್ತೀವಿ. ಒಬ್ರಿಗೊಬ್ರು ಉಡಿ ಅದು ತುಂಬ್ತೀವಿ. ಅದಕ್ಕನ್ನು ನಮ್ಮ ಸೈಡ್ ಒಳಕಲ್ ಪೂಜೆ ಅಂತ ಹೇಳ್ತಾರೋ. ಮದುವೆ ಆಗೋದಕ್ಕಿಂತ ಫಸ್ಟ್ ಮನ್ಯಾಗೇನು ಒಳ್ಳ ಮತ್ತು ಕಲ್ಲ ಇರ್ತೈತಿ, ಅದ್ರ ಪೂಜೆ ಮಾಡೋದು ನಮ್ಮ ಸೈಡ್ ಶಾಸ್ತ್ರ ಐತಿ. ನಮ್ಮ ಸೈಡ್ ಉತ್ತರ ಕರ್ನಾಟಕದ ಜಾನಪದ ಹಾಡುಗಳು ಭಾಳ ಅಂದ್ರೆ ಭಾಳ ಫೇಮಸ್ ಅದಾವು. ಅದ್ರೊಳಗೆ ನಮ್ಮ ಅತ್ಯ ಮತ್ತು ನಮ್ಮ ಆಯಿಗಳು ಹಾಡದ್ರೊಳಗೂ ಭಾಳ ಫೇಮಸ್ ಅದಾವು. ಸೊ ನಿಮಗಾಗಿ ಅವ್ರೇನು ಜಾನಪದ ಹಾಡ್ಯಾರೋ ಅದನ್ನೆಲ್ಲ ನಾನು ಶೂಟ್ ಮಾಡಿ ಇಟ್ಕೊಂಡೀನಿ, ನೀವು ಕೇಳ್ರಿ. ಭೂಲೋಕದಾನ ಬಸವಯ್ಯ, ಭೂಲೋಕದಾನ ಬಸವಯ್ಯ, ಸುವಿ ಸುವಿ ಸುವಾಲೆ. ಭೂಲೋಕದಾನ ಬಸವಯ್ಯ ಸೊಗಲಾದ ಸೋಮಯ್ಯ ಮಾಡ್ಯಾರ ಮದವಿಯ, ಸೋಮಯ್ಯ ಮಾಡ್ಯಾರ ಮದವಿಯ, ಸುವಿ ಸುವಿ ಸುವಾಲೆ. ಹರಿ ಅಕ್ಕಿ ಅಕ್ಕಿ ಬಿಳಿ ಅಕ್ಕಿ ಅಕ್ಕಿಯ ಕೊಳದ ಕಿಳಿಯ, ಅಕ್ಕಿಯ ಕೊಳದ ಕಿಳಿಯ, ಸುವಿ ಸುವಿ ಸುವಾಲೆ. ಅಕ್ಕಿ
ಕುಡಿ ಬಂದ ಹಳ್ಳಿಯ ಸಕನ ಕರಿಲೇಸ ಹಳ್ಳಿಯ ಸಕನ ಕರಿ ಲೋಕದಾನ ಲೋಕದಾನ ಬಸವಯ್ಯ ಮದವೀಯ ಮಾಯನ ಕಸಾಲೆ ಕಡದ ಮಾಡಿ ಮನಿಯಾರ ಕಡದ ಮಾಡಿ ಮನಿಯಾರ ಸುರಿ ಸುರಿ ಸುವಾಲೆ ಕಡದ ಮಾಡಿ ಮನಿಯಾರ ಕ್ಷತನ ಕಲಿ ಸೇವ ಕೇಳಿದ್ರಲ್ಲ, ಈ ಎಲ್ಲ ಜಾನಪದ ಹಾಡುಗಳು ನಿಮಗೆ ಹೆಂಗೆ ಅನಿಸ್ತು ಖಂಡಿತ ಶೇರ್ ಮಾಡಿರಿ. ನಮ್ಮ ಸೈಡ್ ಒಳಕಲ್ ಪೂಜೆಗೆ ಇರ್ಕಲ್ ಸೀರೆ ನಾವು ಉಡ್ತೀವಿ. ಇರ್ಕಲ್ ಸೀರೆ ಉಡಲಿಲ್ಲ ಅಂದ್ರೆ ಆ ಫಂಕ್ಷನ್ಗೊಂದು ಫೀಲ ಬರೋಂಗಿಲ್ಲ, ಆ ಫಂಕ್ಷನ್ ಆಗಲೇ ಇಲ್ಲ ಅನ್ನೋರ್ಗತ್ಲೆ ಅನಿಸ್ತೈತಿ. ಸೊ ಎಲ್ಲರೂ ನೀವು ನೋಡ್ಬೋದು, ಇಲ್ಲಿ ನಾವು ಎಷ್ಟು ಜನ ಅದೀವಿ ಅಷ್ಟೆಲ್ಲರೂ ನಾವು ಇರ್ಕಲ್ ಸೀರೆನ ಉಟ್ಟೀವಿ. ಇಲ್ಲಿ ಒಂದು ಇಮೋಷ್ನಲ್ ನೋಟ್ ನಿಮ್ಮ ಜೊತೆ ಶೇರ್ ಮಾಡಬೇಕಂದ್ರೆ, ನಾನು ಈ ಎಲ್ಲ ಮೂಮೆಂಟ್ಸನ್ನು ಮತ್ತೊಂದು ಸರ್ತಿ ನೋಡುವಾಗ ನಮ್ಮ ಆಯಿನ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳಕತ್ತೀನಿ. ಹೋದ ವರ್ಷ ಜುಲೈ ಒಳಗನ ನಮ್ಮ ಆಯಿ ತಿರ್ಕೊಂಡ್ರು. ಸ್ಪೆಷಲಿ ಈ ನಮ್ಮ ತಮ್ಮನ ಮದ್ವೆ ನೋಡಬೇಕು, ಇದೆಲ್ಲ ಫಂಕ್ಷನ್ಸ್ ನೋಡಬೇಕು, ಹಾಡಬೇಕು, ಈ ರೀತಿ ಎಲ್ಲ ಭಾಳ ಒಂದು ಖುಷಿ ಆಕಿಗಿತ್ತು. ಸೊ ಒಂದು ಸ್ವಲ್ಪ ಆಕಿ ನೆನಪು ಭಾಳ ಅಂದ್ರೆ ಭಾಳ ಆಗಾಕತ್ತೈತಿ. ಬಟ್ ಇಟ್ಸ್ ಓಕೆ, ಅವ್ರು ಎಲ್ಲಿದ್ರು ಅವರೆಲ್ಲ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆನೇ ಇರ್ತಾವೆ. ಅವರೆಲ್ಲ ನೋಡಿ ನಮಗೆಲ್ಲ ಆಶೀರ್ವಾದ ಕೊಡ್ತಿರ್ತಾರೆ. ಹೊರಗೆ ಬಂದು ನಾವೆಲ್ಲ ಅಕ್ಕಂಗ್ಯಾರು ಇರ್ಕಲ್ ಸೀರೆ ಉಟ್ಕೊಂಡಿವಿ, ಫೋಟೋ ಸೆಷನ್ ಆಗಲಿ ಇಲ್ಲ, ಈ ರೀತಿ ಆಗಂಗಿಲ್ಲ. ನಮ್ಮ ಹೆಣ್ಮಕ್ಳಿಗೆ ಮೊದಲೇ ರೆಡಿ ಆದಮೇಲೆ ಒಂದು ಫೋಟೋ ಅಂತೂ ಹೊಡಿಲೇಬೇಕು. ಸೊ ನಾವು ಎಲ್ಲರೂ ನಾವೆಲ್ಲರೂ ಕಸಿನ್ಸ್ ಅಕ್ಕಂಗ್ಯಾರು ಎಲ್ಲರೂ ನಿಂತು ಪೋಸ್ ಅದು ಡಿಸೈಡ್ ಮಾಡಿ ಇರ್ಕಲ್ ಸೀರೆ ಮೇಲೆ ಫೋಟೋ ಸೆಷನ್ ಮಾಡ್ಕೊಳಕತ್ತೀವಿ. ಅದು ಆದಮೇಲೆ ಮದುವೆಗೆ ಏನೇನು ಸಾಮಾನು ಯೂಸ್ ಮಾಡ್ತಾರೋ ಅಂದ್ರೆ ಮದುಮಗಳ ಸಾಮಾನು, ಆಕಿ ಜ್ಯುವೆಲರಿ ಆಗಿರ್ಬೋದು, ಸೀರೆ ಆಗಿರ್ಬೋದು, ಈವನ್ ನಮ್ಮ ಸೈಡ್ ಏನು ಬಾಶಿಂಗ್ ಕಟ್ತಾರೋ ಅದು ಎಲ್ಲ ಫಸ್ಟ್ ಆಫ್ ಆಲ್ ಪೂಜೆ ಮಾಡ್ತಾರೋ. ಸೊ ಇಲ್ಲಿ ನೋಡ್ಬೋದು ದೇವ್ರ ಮನ್ಯಾಗ ಅದ್ರದ್ದು ಎಲ್ಲ ಪೂಜೆ ಮಾಡ್ಯಾರು. ನಮ್ಮ ಸೈಡ್ ಈ ಎಲ್ಲ ಸಾಮಾನನ್ನು ಪೂಜೆ ಮಾಡಿ ಆಮೇಲೆ ಮದುವೆ ಕಾರ್ಯಕ್ರಮಕ್ಕೆ ಅದನ್ನೆಲ್ಲ ಯೂಸ್ ಮಾಡ್ತಾರೋ. ಅದು ಆದಮೇಲೆ ಇಲ್ಲಿ ಮುತ್ತೈದೆನ ಕಾರ್ಯಕ್ರಮ ನಡೆದೈತಿ. ಅರ್ಶಿಣ ಮುತ್ತೈದೆಯರು ಅಂತ ಅಂದ್ರೆ ಅರ್ಶಿಣ ಕಾರ್ಯಕ್ರಮ ಆಗೋಕ್ಕಿಂತ ಫಸ್ಟ್ ಅರ್ಶಿಣ ಮುತ್ತೈದೆಯರು ಅಂತ ಮಾಡ್ತಾರೋ. ಸೊ ಇದು ಆ ಮುತ್ತೈದೆನ ನಡೆದೈತಿ. ಇಲ್ಲಿ ನಮ್ಮ ಅತ್ತೆ ನನಗೆ ಅರ್ಶಿಣ ಹಚ್ಚಕತ್ತಾಳು. ಮುತ್ತೈದೆನ ಟೈಮ್ಗೆ ನಮ್ಮ ಸೈಡ್ ಈ ರೀತಿ ಅರ್ಶಿಣ ಮತ್ತು ಒಂದು ಸ್ವಲ್ಪನ ನೀರ ಮಿಕ್ಸ್ ಮಾಡಿ ಅದನ್ನು ಪೂರ್ತಿ ಕೈಗೆಲ್ಲ ಹಚ್ಚಿ ಸಿಂಪ್ಲಿ ತೊಗೊಂಡು ಅದನ್ನು ಗೀರ್ತಾರೋ. ಅದು ನಮ್ಮ ಸೈಡ್ ಆ ರೀತಿ ಒಂದು ಶಾಸ್ತ್ರ. ನನ್ನ ಸೈಡನ್ನು ನಮ್ಮ ಕಾಕನ ಮಗಳ ಅಕ್ಷತಾ ಕೂತಾಳು. ನಾವು ಮನ್ಯಾಗ ಎಷ್ಟು ಜನ ಹೆಣ್ಮಕ್ಳು ಬಂದಿದ್ವಿ ಅಷ್ಟು ಜನ ಹೆಣ್ಮಕ್ಳು, ಮನ್ಯಾಗ ಎಷ್ಟು ಜನ ಮುತ್ತೈದೆಯರು ಅಷ್ಟು ಜನ ಮುತ್ತೈದೆಯರು ಮತ್ತು ಒಬ್ರು ಸಾಮ್ಗಳು ಅವ್ರಿಗೆಲ್ಲರಿಗೂ ಮುತ್ತೈದೆನ ಮಾಡಿದ್ರು. ಅದು ಏನು ಎಲೆ ಬಾಳೆಹಣ್ಣು 5 ಉಡಕ್ಕಿ ಸಾಮಾನು, ಆಮೇಲೆ ಆರತಿ ಬೆಳಗ್ತಾರೋ. ಆಮೇಲೆ ಅದು ನಮ್ಮದು ಮುತ್ತೈದೆಯರದ ಏನು ಒಂದು ಫಾರ್ಮ್ಯಾಲಿಟೀಸ್ ಇರ್ತೈತಿ, ಒಂದು ಶಾಸ್ತ್ರ ಇರ್ತೈತಿ, ಅದು ಕಂಪ್ಲೀಟ್ ಆಯಿತು. ಆಮೇಲೆ ಊಟಕ್ಕೆ ಕೊಡ್ತಾರೋ. ಸೊ ಇಲ್ಲಿ ನಮ್ಮ ಇನ್ನೊಬ್ಬರ ಅತ್ತೆ ಎಲ್ಲರಿಗೂ ಉಡಿ ಎಲ್ಲರೂ ಕೇಳಾಕತ್ತಿದ್ರಿ ನಿಮ್ಮ ತಮ್ಮನ ತೋರಿಸ್ರಿ, ಮದಿಮಗ ಯಾರು ತೋರಿಸ್ರಿ ಅಂತ. ಸೊ ಇವನ ನೋಡ್ರಿ ಈಗ ಸದ್ಯ ಎಲ್ಲರಿಗೂ ಏನು ನಮಸ್ಕಾರ ಮಾಡಾಕತ್ತಾನು, ಕಾಲು ಬೀಳಾಕತ್ತಾನು, ಅವನ ನಮ್ಮ ತಮ್ಮ. ನಮ್ಮ ಸೈಡ್ ಮುತ್ತೈದೆಯರು ಮಾಡಿದ್ಮೇಲೆ ಅವ್ರ ಏಜ್ ಒಳಗೆ ಸಣ್ಣವರೇ ಇರಲಿ ದೊಡ್ಡವರೇ ಇರಲಿ ಅವ್ರನ್ನೂ ಒಂಥರ ಲಕ್ಷ್ಮೀ ರೂಪ ಅಂತ ನೋಡ್ತಾರೋ. ಅವ್ರ ಬ್ಲೆಸ್ಸಿಂಗ್ಸ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತಾವಂತ ಹೇಳ್ತಾರೋ. ಸೊ ಮದಿಮಗನ ಕೈದಿಂದ ಎಲ್ಲರಿಗೂ ಕಾಲು ಬೀಳಿಸ್ತಾರೋ. ಯಾಕಂದ್ರೆ ಅವನದು ಮುಂದಿನ ಭವಿಷ್ಯ ಆಗಿರಲಿ, ಮದುವೆ ಕಾರ್ಯಕ್ರಮ ಆಗಲಿ, ಅವನದು ಸಂಸಾರ ಆಗಲಿ ಎಲ್ಲ ಚಲೋ ಆಗಲಿ ಅಂತ ಒಂದು ಭಾವನೆ. ಸೊ ಇಲ್ಲಿ ಎಷ್ಟು ಜನ ಹೆಣ್ಮಕ್ಳು ಕೂತಾರೋ ಎಲ್ಲರಿಗೂ ಅವು ನಮಸ್ಕಾರ ಮಾಡತ್ತಾನು. ನಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಜೊತೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಕೂಡ ನಮ್ಮ ತಮ್ಮನ ಜೊತೆ ಇರಲಿ ಅಂತ ಅನ್ಕೊಳಕತ್ತೀನಿ. ಮುಂದಿನ ಅವ್ನ ಭವಿಷ್ಯ, ಅವ್ನ ಸಂಸಾರ, ಮದುವೆ ಕಾರ್ಯಕ್ರಮ ಎಲ್ಲನೂ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಬ್ಲೆಸ್ಸಿಂಗ್ಸ್ದಿಂದ ಎಲ್ಲನೂ ಚಲೋ ಆಗಿ ಕಂಪ್ಲೀಟ್ ಆಗಲಿ ಅಂತ ಹೇಳಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.